ಹಾಯ್ ನಮಸ್ತೆ ಎಲ್ರಿಗೂ ಝೂಮ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ತೊಂಡೆಕಾಯಿ ಕುರ್ಮಾ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸಿಂಪಲ್ ಆಗಿ ಮಾಡ್ಕೋಬಹುದು ಮತ್ತೆ ಎಲ್ಲದಕ್ಕೂ ಸೆಟ್ ಆಗುತ್ತೆ. ಅನ್ನ, ಚಪಾತಿ, ಅಕ್ಕಿ ರೊಟ್ಟಿ ಆಗ್ಲಿ, ರಾಗಿ ರೊಟ್ಟಿ ಆಗ್ಲಿ ಪ್ರತಿಯೊಂದಕ್ಕೂ ಸೆಟ್ ಆಗುತ್ತೆ. ಮತ್ತೆ ಲಂಚ್ ಬಾಕ್ಸ್ಗೂ ಹಾಕೊಂಡು ಹೋಗ್ಬೋದು. ಬನ್ನಿ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ. ತೊಂಡೆಕಾಯಿ ನಾನಿಲ್ಲಿ 1/4 kg ತಗೊಂಡಿದ್ದೀನಿ. ಒಂದ್ ನಿಂಬೆಹಣ್ಣು ಗಾತ್ರ ಹುಣಸೆ ಹಣ್ಣು ತಗೊಂಡಿದ್ದೀನಿ. ಅದನ್ನ ಬಿಸಿನೀರಲ್ಲಿ ಹಾಕಿ ನೆನ್ಸಿಟ್ಕೊಂಡಿದ್ದೀನಿ. ಒಂದ್ 4 ಸ್ಪೂನ್ ಕಡಲೆ ಬೀಜ, ಒಂದ್ ದಪ್ಪ ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಟಿದ್ದೀನಿ, ಒಂದ್ 2 ಇಲ್ಲ 3 ಟೊಮೆಟೊ ಹಚ್ಚಿಟ್ಟಿದ್ದೀನಿ, ಜೀರಿಗೆ 2 ಸ್ಪೂನು, ಅಚ್ಕಾರ್ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಅರಿಶಿನ ಎಲ್ಲ 1 ಟೀ ಸ್ಪೂನು, ಅರಿಶಿನ ಮಾತ್ರ ಅರ್ಧ ಟೀ ಸ್ಪೂನು, ಅರ್ಧ ಇಂಚು ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ, 2 ಸ್ಪೂನು ಎಳ್ಳು ತಗೊಂಡಿದ್ದೀನಿ, 1 ಕಡ್ಡಿ ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ. ಈಗ ಮಾಡುವ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ಸ್ಟವ್ ಹಚ್ಕೊಂತಾ ಇದ್ದೀನಿ. ಈಗ ಬಾಣಲಿ ಇಟ್ಕೊಳ್ಳೋಣ. ಫಸ್ಟ್ ಕಡಲೆ ಬೀಜನ ಕೆಂಪು ಹುರ್ಕೋಬೇಕು. ಈಗ ಎಳ್ಳು ಹಾಕೋಬೇಕು. ಕಡಲೆ ಬೀಜ ಒಂದ್ ಅರ್ಧ ಹುರಿದ್ಮೇಲೆ ಎಳ್ಳು ಹಾಕೊಂಡ್ರೆ ಒಳ್ಳೇದು, ಇಲ್ಲಾಂದ್ರೆ ಎಳ್ಳೆಲ್ಲ ಸೀದೋಗ್ಬಿಡುತ್ತೆ. ನೋಡಿ ಈಗ ಹಾಗೆ ಹೋಯ್ತಾಗ್ಲೆ, ಅದರಿಂದ ಕಡಲೆ ಬೀಜ ಹುರಿದ್ಬಿಟ್ಟು ಲಾಸ್ಟ್ ಅಲ್ಲಿ ಎಳ್ಳು ಹಾಕೊಳ್ಳೋದು ಬೆಟರು. ಈಗ ಇದನ್ನ ಆರಕ್ ಬಿಟ್ಬಿಡೋಣ. ಈಗ ಎಣ್ಣೆ ಹಾಕೊಂತ ಇದ್ದೀನಿ. ಇವಾಗ ತೊಂಡೆಕಾಯಿ ಹಾಕೊಂತ ಇದ್ದೀನಿ. ಎಣ್ಣೆಲೇನೆ 70% ಬೇಯಿಸ್ಕೊಬಿಡ್ಬೇಕು ಇದನ್ನ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದೀನಿ. ಈಗ ಸ್ವಲ್ಪ ಅವಾಗ ಈ ತರ ಕೈ ಆಡಿಸ್ತಾ ಇರ್ಬೇಕು, ಇಲ್ಲಾಂದ್ರೆ ತಳ ಇರುತ್ತೆ ಅದು ಸ್ವಲ್ಪ ಲೋಳೆ ಬರುತ್ತಲ್ಲ ತೊಂಡೆಕಾಯಿ, ಅದರಿಂದ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದು ತಣ್ಣಗಾಗಿದೆ. ಇದನ್ನ ನುಣ್ಣಗೆ ರುಬ್ಕೋಬೇಕು. ಬೆಳ್ಳುಳ್ಳಿನೂ ಮತ್ತೆ ಶುಂಠಿನೂ ರುಬ್ಬಕ್ ಹಾಕೊಂತ ಇದೀನಿ. ಫಸ್ಟ್ ಎಲ್ಲ ರುಬ್ಕೊಂಡು ಆಮೇಲೆ ನೀರ್ ಹಾಕೊಂಡು ರುಬ್ಕೊಂಡ್ರೆ ಬೇಗ ನುಣ್ಣಗಾಗುತ್ತೆ ಅಂತ. ನೋಡಿ ಇಷ್ಟು ನುಣ್ಣಗೆ ರುಬ್ಕೋಬೇಕು. ಒಂದ್ ತಟ್ಟೆಗೆ ಹಾಕೋಬೇಕು ಇದನ್ನೆಲ್ಲ. ಈಗ ಅದೇ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕೊಂತ ಇದೀನಿ. ಈಗ ಜೀರಿಗೆ ಹಾಕೊಂತ ಇದೀನಿ, ಹಾಗೆ ಈರುಳ್ಳಿ ಹಾಕೋಬೇಕು. ಸಾಲ್ಟು ಫಸ್ಟೇ ಹಾಕಿದೀವಿ, ಅದರಿಂದ ಮತ್ತೆ ಹಾಕೊಳ್ಳೋದು ಬೇಡ. ಟೇಸ್ಟ್ ನೋಡಿ ಹಾಕೋಬೇಕು ಆಮೇಲೆ. ತುಂಬಾ ಅಂದ್ರೆ ತುಂಬಾ ಟೇಸ್ಟ್ ಆಗಿ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಎಲ್ಲರೂ ಒಂದ್ಸಲ. ಈಗ ಟೊಮೆಟೊ ಹಾಕೊಂತ ಇದೀನಿ. ಟೊಮೆಟೊ ಆದಷ್ಟು ಸ್ವಲ್ಪ ಕಡಿಮೆ ಹಾಕೊಂಡ್ರೆ ಒಳ್ಳೇದು, ಯಾಕಂದ್ರೆ ತೊಂಡೆಕಾಯಿ ಹುಳಿ ಇರುತ್ತೆ, ಟೊಮೆಟೊ ಹುಳಿ ಇರುತ್ತೆ, ಈ ಕಡೆ ಹುಳಿ ಸ್ವಲ್ಪ ಬೇರೆ ಬಿಡ್ತಾ ಇದ್ವಿ ಅದರಿಂದ. ಈಗ ಎಲ್ಲ ಪುಡಿಗಳನ್ನ ಹಾಕ್ತಾ ಇದ್ದೀನಿ. ಟೊಮೆಟೊ ಎಲ್ಲ ಫ್ರೈ ಆದ್ಮೇಲೆ ಹಾಕೋಬೇಕು, ಇಲ್ಲಾಂದ್ರೆ ತಳ ಹಿಡಿದ್ಬಿಡುತ್ತೆ ಅದರಿಂದ. ಈಗ ನೋಡಿ ಇನ್ನೊಂದ್ ಸ್ವಲ್ಪ ಎಣ್ಣೆ ಹಾಕಿದ್ರು ಆಗುತ್ತೆ. ಈಗ ರುಬ್ಬಿರುವ ಮಿಶ್ರಣ ಹಾಕ್ತಾ ಇದ್ದೀನಿ. ಗಮ್ ಅಂತ ಇದೆ. ಆ ಪುಡಿಗಳೆಲ್ಲ ಎಣ್ಣೆಲಿ ಹಾಕಿದ್ಕೆ ಅರ್ಧ ಘಮ. ರುಬ್ಬಿರೋ ಮಿಶ್ರಣ ಹಾಕಿದ್ಮೇಲಂತೂ ತುಂಬಾನೇ ಗಮ್ ಅಂತ ಇದೆ. ಈಗ ತೊಂಡೆಕಾಯಿ ಹಾಕೋಬೇಕು. ಆದಷ್ಟು ತಳ ಹಿಡಿಯಕ್ ಬಿಡ್ಬೇಡಿ, ಯಾಕಂದ್ರೆ ಕಡಲೆ ಬೀಜ ತಳ ಹಿಡಿಯುತ್ತೆ ಜಾಸ್ತಿ. ಮಾಡ್ತಾ ಇದ್ರೆ ಮನೇಲಿ ಎಲ್ಲರೂ ಕೇಳ್ಬೇಕು, ಏನಿದು ಇಷ್ಟೊಂದು ಗಮ್ ಅಂತ ಇದೆಯಲ್ಲ, ಬೇಗ ಮಾಡ್ಕೊಡಿ ಅಂತ. ಹುಣಸೆ ಹಣ್ಣ ಯಾವಾಗ್ಲೂ ಅಷ್ಟೇ ನೋಡಿ, ಚೆನ್ನಾಗಿ ನೀರಲ್ಲಿ ಹಾಕಿ ಕಲಸಿ ಈ ತರ ಹುಳಿ ಬಿಟ್ಕೊಳ್ಳಿ, ಇಲ್ಲ ಅಂದ್ರೆ ಈ ತರ ಕಸ ಕಡ್ಡಿ ಎಲ್ಲ ಹೋಗ್ಬಿಡುತ್ತೆ. ಕಸ ಅಂದ್ರೆ ಅದ್ರದ್ದೇ ಇದಿರುತ್ತೆ ತೊಟ್ಟೆ, ಇನ್ನೇನ್ ಬೇರೆ ಅಲ್ಲ. ಅದೇ ಈಗ ಇನ್ನೊಂದ್ ಸ್ವಲ್ಪ ನೀರ್ ಬೇಕು, ಹಾಕೋಬೇಕು, ಯಾಕಂದ್ರೆ ಸ್ವಲ್ಪ ಕುದಿಬೇಕಲ್ಲ, ಅದರಿಂದ ಇನ್ನೊಂದ್ ಸ್ವಲ್ಪ ನೀರ್ ಹಾಕ್ತೀನಿ. ಈಗ ಸರ್ವ್ ಮಾಡ್ತಾ ಇದೀನಿ ನೋಡಿ. ತುಂಬಾನೇ ಘಮ ಅಂತ ಇದೆ. ಯಾವುದಕ್ ಬೇಕಾದ್ರೂ ಅದಿಷ್ಟ ಆಗುತ್ತೆ. ಅನ್ನಕ್ಕಾಗ್ಲಿ, ಮುದ್ದೆಗಾಗ್ಲಿ, ರೊಟ್ಟಿಗಳಿಗಾಗ್ಲಿ, ಚಪಾತಿಗಾಗ್ಲಿ.
ನೋಡಿದ್ರಲ್ಲ ಎಷ್ಟು ಬೇಗ ರೆಡಿ ಆಯ್ತು ಅಂತ. ಸಿಂಪಲ್ ಆಗಿ ಅರ್ಜೆಂಟಾಗಿ ಬೇಗ ಮಾಡ್ಕೋಬೋದು, ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ತೊಂಡೆಕಾಯಿ ಕುರ್ಮಾ ರೆಡಿ. ಬೇಗ ಬೇಗ ಮಾಡಿಕೊಂಡು ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಮೇಲೆ ಆದಷ್ಟು ನಿಮ್ಮ ಬಂಧು ಮಿತ್ರಗಳಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ಕಾಗಿ ಧನ್ಯವಾದ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬಾಯ್. ತೊಂಡೆಕಾಯಿ ಬೆಂಡೆಕಾಯಿ ಡಬ್ಬದಲ್ಲಿದೆ. ಸಿಂಪಲ್ ಆಗಿ ಮಾಡ್ಕೋಬಹುದು. ಯೋಚನೆ ಮಾಡಿ ಹೇಳೋದ್ನ. ಇವತ್ತಿನ ರೆಸಿಪಿ ವಿಡಿಯೋ ಬೇಡವಾ? ತಲೆ ಮುಗಿಸು. ರುಚಿಗೆ ಫಸ್ಟ್ ಹೇಳಿದ್ರೆ ಚೆನ್ನಾಗಿದೆ. ಅಷ್ಟೇ ಎಷ್ಟು ಹಾಕ್ಲಿ ಹಂಗಾರೆ? ರುಚಿ ಸ್ವಲ್ಪ ಇಡು. ಸ್ವಲ್ಪ ಈಗ ಇದನ್ನ ಒಂದ್ ತಟ್ಟೆಗೆ ತಗೋಬೇಕು, ಹಾಕೋಬೇಕು. ನಾನಂತೂ ಪದೇ ಪದೇ ಮಾಡ್ತಾ ಇರ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ಸುಳ್ಳು ಹೇಳೋವಾಗಲೇ ಮಕ್ಕ ತೋರಿಸಿ ಅಲ್ಲೇ. ಆಗ್ಬಿಡಲ್ವಾ ಅವ್ರಿಗೆ? ಅದು ನಾವು ಅಡಿಗೆ ಮಾಡೋದೆಲ್ಲ ರುಚಿಯಾಗಿ ಆಗಿದೆ ಪ್ರತಿಯೊಂದು. ಇದು ಒಂದ್ ನಂಬಿಕೆ ಮೇಲೆ ಹೇಳ್ತಾ ಇರೋದು, ಚೆನ್ನಾಗಿ ಬಂದಿರೋದು ಟೇಸ್ಟ್ ಅಂತ ನಾನು ಹೇಳ್ತೀನಿ. ಆಕ್ಚುಲಿ ನಾವು ವಿಡಿಯೋಗ್ ಮಾಡೋ ಅಡಿಗೆಗಳೆಲ್ಲ ಅದೇನೋ ಗೊತ್ತಿಲ್ಲ, ದೇವ್ರ ಕೃಪೆ ತುಂಬಾ ಚೆನ್ನಾಗ್ ಆಗ್ತಾ ಇದೆ ಟೇಸ್ಟ್ ಎಲ್ಲ. ನೋಡ್ಬೇಕಾ, ತುಂಬಾ ಚೆನ್ನಾಗ್ ಆಗ್ತಾ ಇದೆ ಟೇಸ್ಟ್ ಎಲ್ಲ. ಇದ್ ಮಾತ್ರ ಸುಳ್ಳಲ್ಲ, ನಿಜ ಹೇಳ್ತಾ ಇದ್ದೀನಿ. ಹಂಗಾರೆ ಎಲ್ಲ ಸುಳ್ಳು ಹೇಳ್ತೀನಿ ಅಂತಲ್ಲ, ಎಲ್ಲ ಸತ್ಯನೇ.